ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ ರಾಜಕೀಯ ಎಳೆಯಾಗಿಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ಇವತ್ತಿನ ರಾಜಕೀಯ ಎಳೆಯಾಗಿ ಸುದ್ದಿಯಲ್ಲಿ ನಾವು ಒಂದಷ್ಟು ಸುದ್ದಿಗಳನ್ನು ಹೊತ್ತು ತಂದಿದ್ದೀವಿ. ಒಂದಷ್ಟು ವಿಚಾರವನ್ನು ಎಳೆಯಾಗಿ ನಿಮ್ಮ ಮುಂದೆ ಬಿಡಿಸಿಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾದರೆ ಇವತ್ತು ಯಾವ ಸುದ್ದಿ ಇದೆ ಅಂತ ನಾವು ನೋಡಿದಾಗ, ರಾಜ್ಯ ರಾಜಕಾರಣದಲ್ಲಿ ಇವತ್ತಿನ ಮತ್ತೊಂದು ಹಾಟ್ ಟಾಪಿಕ್ ಅಂದರೆ ಅದು ದಾವಣಗೆರೆ ದಂಗಲ್. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ನಡುವಿನ ಭಿನ್ನಮತ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ದಾವಣಗೆರೆ ಷಡ್ಯಂತ್ರ ಈಗ ಜಬ್ಬಾರ್ ಹಾಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ವಜಾದವರೆಗೂ ಕೂಡ ತಲುಪ್ತಾ ಇದೆ. ಇಬ್ಬರ ತಲೆದಂಡ ಬಳಿಕ ಸಚಿವ ಜಮೀರ್ ಅಹಮದ್ಗೂ ಕೂಡ ತಳಮಳ ಶುರುವಾಗಿದೆ. ಹಾಗಾದರೆ ಜಮೀರ್ಗೆ ಬಿಗ್ ಶಾಕ್ ಆದಿದ್ಯಾ? ರಾಜಣ್ಣ ರೀತಿ ಜಮೀರ್ ಸಚಿವ ಸ್ಥಾನಕ್ಕೆ ಕುತ್ತು ಎದುರಾಗುತ್ತಾ? ಸಿಎಂ ಬಣದವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಇದೆಲ್ಲವನ್ನು ಇವತ್ತು ಎಳೆಯಾಗಿ ವಿವರಿಸ್ತೀವಿ. ಅದಕ್ಕಿಂತ ಮುಂಚೆ ಈ ವರದಿಯನ್ನ ನೋಡ್ಕೊಂಡು ಬನ್ನಿ. ಒಮ್ಮತದ ಅಭ್ಯರ್ಥಿಯನ್ನು ಕೊಡಲಿಲ್ಲ. ನಮ್ಗೆ ಗೊತ್ತಿರೋದು ನಾವೇನು ಮಾಡಿದ್ದೀವಿ ಅಂತ. ನಾವು ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ವಲ್ಲ, ಅದೇ ಮೂಲಕ. ದಾವಣಗೆರೆ ಉಪಚುನಾವಣೆ ಷಡ್ಯಂತ್ರ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ವಿರುದ್ಧ ಸಮರ ಸಾರಿದ್ದ ಅಲ್ಪಸಂಖ್ಯಾತ ಸಮುದಾಯ ನಾಯಕರ ತಲೆದಂಡವಾಗ್ತಾ ಇದೆ. ಒಂದೊಂದು ವಿಕೆಟ್ಗಳು ಉದುರ್ತಾ ಇವೆ. ಎಷ್ಟರ ಮಟ್ಟಿಗೆ ಅಂದ್ರೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ನ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಕಿತ್ತೊಗೆಯಲಾಗಿದೆ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಜಬ್ಬಾರ್ ಸಸ್ಪೆಂಡ್. ಜಬ್ಬಾರ್ ನಜೀರ್ ಬಳಿಕ ಜಮೀರ್ಗೂ ಕಾದಿದೆಯಾ ಶಾಕ್? ಅಬ್ದುಲ್ ಜಬ್ಬಾರ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಟಿಕೆಟ್ ಸಿಗದಿದ್ದಕ್ಕೆ ಪಕ್ಷದ ವಿರುದ್ಧ ರೋಷಾಜ್ಞೆ ಹೊರಹಾಕಿದ್ರು. ಆದರೆ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ಜಬ್ಬಾರ್ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಅಬ್ದುಲ್ ಜಬ್ಬಾರ್ಗೆ ಕೆಪಿಸಿಸಿ ಬಿಗ್ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣದವರೇ ಟಾರ್ಗೆಟ್. ಅಮಾನತು ಕ್ರಮಕ್ಕೆ ಸಿಡಿದ ಅಬ್ದುಲ್ ಜಬ್ಬಾರ್. ಅಮಾನತು ಕ್ರಮಕ್ಕೆ ಅಬ್ದುಲ್ ಜಬ್ಬಾರ್ ಸಿಡಿದೆದ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣದವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ನೇರವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಒಂದು ಮುಖ್ಯಮಂತ್ರಿಗಳ ಬಣದ ಟಾರ್ಗೆಟಾ ಅಥವಾ ಮುಸ್ಲಿಂ ಮುಖಂಡರ ಟಾರ್ಗೆಟಾ ಅನ್ನೋಂಥದ್ದು. ಈಗ ತನಕ ಅಂತೂ ಮುಸ್ಲಿಂ, ಅದು ರಾಜಣ್ಣನ್ಗೆ ಹಿಡಿದು ಈಗ ತನಕ ನೋಡಿದರೆ ಒಂದು ಟಾರ್ಗೆಟ್ ಆ ಟೈಪು ಕಾಣ್ತೈತಿ. ಎರಡನೇದು ನಿನ್ನೆ ಮೊನ್ನೆಯಿಂದ ಡೆವಲಪ್ಮೆಂಟ್ ನೋಡಿದರೆ ಇದು ಅಲ್ಪಸಂಖ್ಯಾತರ ಮುಖಂಡರುಗಳ ಮೇಲೇ ಟಾರ್ಗೆಟ್ ಅಂತ ಅನಿಸ್ತದೆ. ನಜೀರ್ ಅಹಮದ್ ತಲೆದಂಡಕ್ಕೆ ಜಮೀರ್ ಬೇಸರ. ಅಬ್ದುಲ್ ಜಬ್ಬಾರ್ ಹೇಳಿಕೆ ಕೇಳಿ ಜಮೀರ್ ಆಪ್ತ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಿಸುವುದಾಗಿ ಜಬ್ಬರ್ಗೆ ಜಮೀರ್ ಭರವಸೆ ನೀಡಿದ್ರಂತೆ. ಆದರೆ ಟಿಕೆಟ್ ಕೊಡಿಸೋಕಂತೂ ಆಗಲಿಲ್ಲ. ಈಗ ನೋಡಿದ್ರೆ ಕಾಂಗ್ರೆಸ್ನಿಂದಲೇ ಜಬ್ಬಾರ್ ಕಿಕ್ಔಟ್ ಆಗಿದ್ದಾರೆ. ಸಹಜವಾಗಿ ಇದು ಸಚಿವ ಜಮೀರ್ ಅಹಮದ್ಗೆ ಬೇಸರ ತರಿಸಿದೆ. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ. ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರಲ್ಲಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ. ನಾನು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಕಾಂಗ್ರೆಸ್ ಮುಸ್ಲಿಂ ನಾಯಕರ ತಲೆದಂಡಕ್ಕೆ ಶಾಸಕ ತನ್ವೀರ್ ಸೇಠ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಎಲ್ಲ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇದನ್ನು ನಾವು ಬಹಿರಂಗ ಮಾಡಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ವರಿಷ್ಠರಲ್ಲಿ ನಾನು ಇಷ್ಟೇ ಮನವಿ ಮಾಡೋವಂಥದ್ದು, ಈಗ ಏನೇನು ಮಾಡಿದರೆ ಅದು ಒಂದು ಕಡೆಗಿರಲಿ. ಆದರೆ ಇನ್ನು ಮುಂದೆ ಏನೇ ಆಗಬೇಕಾದ್ರೂ ಒಂದು 4 ಗೋಡೆ ಮಧ್ಯದಲ್ಲಿ ಕೂರಿಸಿ ಅದನ್ನು ಯಾರ ಹತ್ರ ಏನು ಸಮಜಾಯಿಸಿ ತೊಗೋಬೇಕು, ಯಾರಿಗೆ ಏನು ವಿವರ ಕೊಡಬೇಕು ಕೊಟ್ಬಿಟ್ಟು ನೀವು ಏನು ತೀರ್ಮಾನ ತೊಗೋತೀರ ತೊಗೊಳ್ಳಿ. ವಿಚಾರ ಭಾಳ ಗಂಭೀರವಾಗಿ ಭಾಳ ಕೆಟ್ಟಾಗಿ ಇದರ ಪರಿಣಾಮಗಳು ಹೊರಗೆ ಬರ್ತಾಯಿದೆ. ಇದನ್ನು ಒಂದು 4 ಗೋಡೆಗೆ ಸೀಮಿತ ಮಾಡಿ ಇತ್ಯರ್ಥ ಮಾಡ್ಕೊಳ್ಳೋದು ಉತ್ತಮ. ಇಷ್ಟಕ್ಕೆ ಆಟ ಮುಗ್ದಿಲ್ಲ. ನಿನ್ನೆ ಬೆಳಗ್ಗೆ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಜಬ್ಬಾರ್ ಸಸ್ಪೆಂಡ್ ಮಾಡಿದ್ರೆ, ಸಂಜೆ ಹೊತ್ತಿಗೆ ಬೆಂಗಳೂರು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಸಸ್ಪೆಂಡ್ ಆಗಿದೆ. ರಿಜ್ವಾನ್ ಹರ್ಷದ್ ವಿರುದ್ಧ ಅವಹೇಳನಕಾರಿಯಾಗಿ ವಿಡಿಯೋ ಮಾಡಿದ್ದ ಅಫ್ರೀನ್ ಖಾನ್ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗಿದೆ. ಇಕ್ಕಟ್ಟಿನಲ್ಲಿ ಸಿಲುಕಿದ ಸಿಎಂ ಸಿದ್ದರಾಮಯ್ಯ. ಆಪ್ತ ಜಮೀರ್ ರಕ್ಷಿಸಲು ಸಿಎಂ ಪರದಾಟ. ದಾವಣಗೆರೆಯ ಮುಸ್ಲಿಂ ಬಂಡಾಯ ಡಿಸಿಎಂ ಡಿಕೆಶಿ ಬಣಕ್ಕೆ ಸಹಾಯ ಮಾಡ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಸಿಎಂ ಬಣದ ನಾಯಕರು ಮಾಡಿಕೊಂಡ ಎಡವಟ್ಟು ಇದೀಗ ಅವರ ರಾಜಕೀಯ ಜೀವನವನ್ನೇ ಮುಗಿಸುತ್ತಾ ಅನ್ನೋ ಬಿರುಸಿನ ಲೆಕ್ಕಾಚಾರಗಳು ಶುರುವಾಗಿವೆ. ಆಪ್ತನನ್ನ ರಕ್ಷಣೆ ಮಾಡಬೇಕಾ ಅಥವಾ ಶಿಕ್ಷಿಸಬೇಕಾ ಅನ್ನೋ ಇಕ್ಕಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿಕೊಂಡಿದ್ದಾರೆ.
ಸದ್ಯ ದಾವಣಗೆರೆ ದಂಗಲ್ ವಿಚಾರಕ್ಕೆ ಸ್ಫೋಟಗೊಂಡ ಬಂಡಾಯದ ಬಿಸಿ ಅಲ್ಪಸಂಖ್ಯಾತ ನಾಯಕರ ತಲೆದಂಡವಾಗುವಂತೆ ಮಾಡಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಖುದ್ದು ಜಬ್ಬಾರ್ ಅವರೇ ಹೇಳಿದಂತೆ ಸಿಎಂ ಸಿದ್ದರಾಮಯ್ಯ ಬಣದವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ ರಾಜಕೀಯ ಎಳಿಎಳೆಯಾಗಿಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ಇವತ್ತಿನ ರಾಜಕೀಯ ಎಳಿಎಳೆಯಾಗಿ ಸುದ್ದಿಯಲ್ಲಿ ನಾವು ಒಂದಷ್ಟು ಸುದ್ದಿಗಳನ್ನು ಹೊತ್ತು ತಂದಿದ್ದೀವಿ. ಒಂದಷ್ಟು ವಿಚಾರವನ್ನು ಎಳಿಎಳೆಯಾಗಿ ನಿಮ್ಮ ಮುಂದೆ ಬಿಡಿಸಿಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾದರೆ ಇವತ್ತು ಯಾವ ಸುದ್ದಿ ಇದೆ ಅಂತ ನಾವು ನೋಡಿದಾಗ, ರಾಜ್ಯ ರಾಜಕಾರಣದಲ್ಲಿ ಇವತ್ತಿನ ಮತ್ತೊಂದು ಹಾಟ್ ಟಾಪಿಕ್ ಅಂದರೆ ಅದು ದಾವಣಗೆರೆ ದಂಗಲ್. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ನಡುವಿನ ಭಿನ್ನಮತ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ದಾವಣಗೆರೆ ಷಡ್ಯಂತ್ರ ಈಗ ಜಬ್ಬಾರ್ ಹಾಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ವಜಾದವರೆಗೂ ಕೂಡ ತಲುಪ್ತಾ ಇದೆ. ಇಬ್ಬರ ತಲೆದಂಡ ಬಳಿಕ ಸಚಿವ ಜಮೀರ್ ಅಹಮದ್ಗೂ ಕೂಡ ತಳಮಳ ಶುರುವಾಗಿದೆ. ಹಾಗಾದರೆ ಜಮೀರ್ಗೆ ಬಿಗ್ ಶಾಕ್ ಆದಿತ್ಯಾ? ರಾಜಣ್ಣ ರೀತಿ ಜಮೀರ್ ಸಚಿವ ಸ್ಥಾನಕ್ಕೆ ಕುತ್ತು ಎದುರಾಗುತ್ತಾ? ಸಿಎಂ ಬಣದವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಇದೆಲ್ಲವನ್ನು ಇವತ್ತು ಎಳೆಯಾಗಿ ವಿವರಿಸ್ತೀವಿ. ಅದಕ್ಕಿಂತ ಮುಂಚೆ ಈ ವರದಿಯನ್ನು ನೋಡ್ಕೊಂಡು ಬನ್ನಿ. ನೀವು ಒಮ್ಮತದ ಅಭ್ಯರ್ಥಿಯನ್ನು ಕೊಡಲಿಲ್ಲ. ನಮ್ಗೆ ಗೊತ್ತಿರೋದು ನಾವೇನು ಮಾಡಿದ್ದೀವಿ ಅಂತ. ನಾವು ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ವಲ್ಲ, ಅದೇ ಮೂಲಕ. ದಾವಣಗೆರೆ ಉಪಚುನಾವಣೆ ಷಡ್ಯಂತ್ರ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ವಿರುದ್ಧ ಸಮರ ಸಾರಿದ್ದ ಅಲ್ಪಸಂಖ್ಯಾತ ಸಮುದಾಯ ನಾಯಕರ ತಲೆದಂಡವಾಗ್ತಾ ಇದೆ. ಒಂದೊಂದು ವಿಕೆಟ್ಗಳು ಉದುರ್ತಾ ಇವೆ. ಎಷ್ಟರ ಮಟ್ಟಿಗೆ ಅಂದ್ರೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ನ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಕಿತ್ತೊಗೆಯಲಾಗಿದೆ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಜಬ್ಬಾರ್ ಸಸ್ಪೆಂಡ್. ಜಬ್ಬಾರ್ ನಜೀರ್ ಬಳಿಕ ಜಮೀರ್ಗೂ ಕಾದಿದೆಯಾ ಶಾಕ್? ಅಬ್ದುಲ್ ಜಬ್ಬಾರ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಟಿಕೆಟ್ ಸಿಗದಿದ್ದಕ್ಕೆ ಪಕ್ಷದ ವಿರುದ್ಧ ರೋಷಾಜ್ಞೆ ಹೊರಹಾಕಿದ್ರು. ಆದರೆ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ಜಬ್ಬಾರ್ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಅಬ್ದುಲ್ ಜಬ್ಬಾರ್ಗೆ ಕೆಪಿಸಿಸಿ ಬಿಗ್ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣದವರೇ ಟಾರ್ಗೆಟ್. ಅಮಾನತು ಕ್ರಮಕ್ಕೆ ಸಿಡಿದ ಅಬ್ದುಲ್ ಜಬ್ಬಾರ್. ಅಮಾನತು ಕ್ರಮಕ್ಕೆ ಅಬ್ದುಲ್ ಜಬ್ಬಾರ್ ಸಿಡಿದೆದ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣದವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ನೇರವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಒಂದು ಮುಖ್ಯಮಂತ್ರಿಗಳ ಬಣದ ಟಾರ್ಗೆಟ್ ಅಥವಾ ಮುಸ್ಲಿಂ ಮುಖಂಡರ ಟಾರ್ಗೆಟ್ ಅನ್ನೋಂಥದ್ದು. ಈಗ ತನಕ ಅಂತೂ ಮುಸ್ಲಿಂ, ಅದು ರಾಜಣ್ಣನ್ಗೆ ಹಿಡಿದು ಈಗ ತನಕ ನೋಡಿದರೆ ಒಂದು ಟಾರ್ಗೆಟ್ ಆ ಟೈಪು ಕಾಣ್ತೈತಿ. ಎರಡನೇದು ನಿನ್ನೆ ಮೊನ್ನೆಯಿಂದ ಡೆವಲಪ್ಮೆಂಟ್ ನೋಡಿದರೆ ಇದು ಅಲ್ಪಸಂಖ್ಯಾತರ ಮುಖಂಡರುಗಳ ಮೇಲೇ ಟಾರ್ಗೆಟ್ ಅಂತ ಅನಿಸ್ತದೆ. ನಜೀರ್ ಅಹಮದ್ ತಲೆದಂಡಕ್ಕೆ ಜಮೀರ್ ಬೇಸರ. ಅಬ್ದುಲ್ ಜಬ್ಬಾರ್ ಹೇಳಿಕೆ ಕೇಳಿ ಜಮೀರ್ ಆಪ್ತ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಿಸುವುದಾಗಿ ಜಬ್ಬರ್ಗೆ ಜಮೀರ್ ಭರವಸೆ ನೀಡಿದ್ರಂತೆ. ಆದರೆ ಟಿಕೆಟ್ ಕೊಡಿಸೋಕಂತೂ ಆಗಲಿಲ್ಲ. ಈಗ ನೋಡಿದ್ರೆ ಕಾಂಗ್ರೆಸ್ನಿಂದಲೇ ಜಬ್ಬಾರ್ ಕಿಕ್ಔಟ್ ಆಗಿದ್ದಾರೆ. ಸಹಜವಾಗಿ ಇದು ಸಚಿವ ಜಮೀರ್ ಅಹಮದ್ಗೆ ಬೇಸರ ತರಿಸಿದೆ. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ. ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರಲ್ಲಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ. ನಾನು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಕಾಂಗ್ರೆಸ್ ಮುಸ್ಲಿಂ ನಾಯಕರ ತಲೆದಂಡಕ್ಕೆ ಶಾಸಕ ತನ್ವೀರ್ ಸೇಠ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಎಲ್ಲ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇದನ್ನು ನಾವು ಬಹಿರಂಗ ಮಾಡಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ವರಿಷ್ಠರಲ್ಲಿ ನಾನು ಇಷ್ಟೇ ಮನವಿ ಮಾಡೋವಂಥದ್ದು, ಈಗ ಏನೇನು ಮಾಡಿದರೆ ಅದು ಒಂದು ಕಡೆಗಿರಲಿ. ಆದರೆ ಇನ್ನು ಮುಂದೆ ಏನೇ ಆಗಬೇಕಾದ್ರೂ ಒಂದು 4 ಗೋಡೆ ಮಧ್ಯದಲ್ಲಿ ಕೂರಿಸಿ ಅದನ್ನು ಯಾರ ಹತ್ರ ಏನು ಸಮಜಾಯಿಸಿ ತೊಗೋಬೇಕು, ಯಾರಿಗೆ ಏನು ವಿವರ ಕೊಡಬೇಕು ಕೊಟ್ಬಿಟ್ಟು ನೀವು ಏನು ತೀರ್ಮಾನ ತೊಗೋತೀರ ತೊಗೊಳ್ಳಿ. ವಿಚಾರ ಭಾಳ ಗಂಭೀರವಾಗಿ ಭಾಳ ಕೆಟ್ಟಾಗಿ ಇದರ ಪರಿಣಾಮಗಳು ಹೊರಗೆ ಬರ್ತಾಯಿದೆ. ಇದನ್ನು ಒಂದು 4 ಗೋಡೆಗೆ ಸೀಮಿತ ಮಾಡಿ ಇತ್ಯರ್ಥ ಮಾಡ್ಕೊಳ್ಳೋದು ಉತ್ತಮ. ಇಷ್ಟಕ್ಕೆ ಆಟ ಮುಗ್ದಿಲ್ಲ. ನಿನ್ನೆ ಬೆಳಗ್ಗೆ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಜಬ್ಬಾರ್ ಸಸ್ಪೆಂಡ್ ಮಾಡಿದ್ರೆ ಸಂಜೆ ಹೊತ್ತಿಗೆ ಬೆಂಗಳೂರು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಸಸ್ಪೆಂಡ್ ಆಗಿದೆ. ರಿಜ್ವಾನ್ ಹರ್ಷದ್ ವಿರುದ್ಧ ಅವಹೇಳನಕಾರಿಯಾಗಿ ವಿಡಿಯೋ ಮಾಡಿದ್ದ ಅಫ್ರೀನ್ ಖಾನ್ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗಿದೆ. ಇಕ್ಕಟ್ಟಿನಲ್ಲಿ ಸಿಲುಕಿದ ಸಿಎಂ ಸಿದ್ದರಾಮಯ್ಯ. ಆಪ್ತ ಜಮೀರ್ ರಕ್ಷಿಸಲು ಸಿಎಂ ಪರದಾಟ.
ದಾವಣಗೆರೆಯ ಮುಸ್ಲಿಂ ಬಂಡಾಯ ಡಿಸಿಎಂ ಡಿಕೆಶಿ ಬಣಕ್ಕೆ ಸಹಾಯ ಮಾಡ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಸಿಎಂ ಬಣದ ನಾಯಕರು ಮಾಡಿಕೊಂಡ ಎಡವಟ್ಟು ಇದೀಗ ಅವರ ರಾಜಕೀಯ ಜೀವನವನ್ನೇ ಮುಗಿಸುತ್ತಾ ಅನ್ನೋ ಬಿರುಸಿನ ಲೆಕ್ಕಾಚಾರಗಳು ಶುರುವಾಗಿವೆ. ಆಪ್ತನನ್ನ ರಕ್ಷಣೆ ಮಾಡಬೇಕಾ ಅಥವಾ ಶಿಕ್ಷಿಸಬೇಕಾ ಅನ್ನೋ ಇಕ್ಕಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿಕೊಂಡಿದ್ದಾರೆ. ಸದ್ಯ ದಾವಣಗೆರೆ ದಂಗಲ್ ವಿಚಾರಕ್ಕೆ ಸ್ಫೋಟಗೊಂಡ ಬಂಡಾಯದ ಬಿಸಿ ಅಲ್ಪಸಂಖ್ಯಾತ ನಾಯಕರ ತಲೆದಂಡವಾಗುವಂತೆ ಮಾಡಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಖುದ್ದು ಜಬ್ಬಾರ್ ಅವರೇ ಹೇಳಿದಂತೆ ಸಿಎಂ ಸಿದ್ದರಾಮಯ್ಯ ಬಣದವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.